ಹಾಯ್ ಹೆಲೋ ಸೃಷ್ಟಿ ಲೋಕಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾರು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲೇಬೇಕು, ಯಾರು ವರಮಹಾಲಕ್ಷ್ಮಿಯನ್ನು ಮಾಡಲೇಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಏನಾನ ವಿಷಯಗಳಿದ್ರೂ ಸಹ ನೀವು ಅದರ ಬಗ್ಗೆ ಖಂಡಿತವಾಗಲೂ ಕಮೆಂಟನ್ನು ಮಾಡಬಹುದು. ನೋಡಿ, ಇವಾಗ ಯಾರು ಮಾಡಲೇಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾರಂತಂದರೆ, ಇವಾಗ ಸೂತಕಗಳು ಇರುತ್ತೆ ಅವ್ರ ಮನೆಯಲ್ಲಿ, ಹಿರಿಯರಾಗಿರ್ಬೋದು. ಏನು ಅಂತಂದರೆ, ಒಂದು ತೀರು ಹೋಗಿರ್ತಾರೆ ಅಂಥವರ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಾರ್ದು. ಕೆಲವೊಬ್ಬರ ಮನೆಗಳಲ್ಲಿ ಒಂದು ವರ್ಷಗಳ ಕಾಲ ಮಾಡೋದಿಲ್ಲ. ಕೆಲವೊಬ್ಬರ ಮನೆಗಳಲ್ಲಿ ಅದು ಸೂತಕ ಅಂತ ಕಳ್ಕೊಂಡಿರ್ತಾರೆ, ಆದ ನಂತರದಲ್ಲಿ ಮಾಡಬೇಕು. ನೀವು ಗೊತ್ತಿಲ್ದಿರೇ ಯಾವುದನ್ನು ಮಾಡಬೇಡಿ. ಇನ್ನೊಂದೇನಪ್ಪ ಅಂತಂದರೆ, ಮನೆಯಲ್ಲಿ ಮೆಚ್ಯೂರ್ಡ್ ಆಗಿರ್ತಾರೆ, ಆ ಒಂದು ಸಂದರ್ಭದಲ್ಲೂ ಸಹ ನೀವು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಬರೋದಿಲ್ಲ. ಯಾಕಂತಂದರೆ 16 ದಿವಸ, 48 ದಿವಸ ಈ ರೀತಿಯಲ್ಲಿ ಸೂತಕ ಅನ್ನೋವಂಥದ್ದು ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ಏನಾನ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದಾಗ ನಮಗೆ ಒಳಿತಕ್ಕಿಂತ ಒಂದು ದೋಷಗಳನ್ನುವಂಥದ್ದಾಗಿರ್ಬೋದು, ನಮಗೆ ಅದರಿಂದ ಒಂದು ಕೆಟ್ಟ ಪರಿಣಾಮಗಳು ಬೀಳುತ್ತೆ ಅಂತಲೇ ಹೇಳಬಹುದು. ಇನ್ನೊಂದೇನಪ್ಪ ಅಂತಂದರೆ, ಯಾರ್ದಾನ ಮನೆಯಲ್ಲಿ ಮಗು ಆಗಿರುತ್ತೆ, ಅವರೂ ಸಹ ಅಷ್ಟೇ ಸೂತಕವನ್ನು ಒಬ್ಬೊಬ್ಬರು 11 ದಿವಸಕ್ಕೆ ಕಳ್ಕೊತಾರೆ, 16 ದಿವಸ, 48 ದಿವಸ ಈ ರೀತಿಯಲ್ಲಿ ಅವರವರ ಮನೆಗೆ ಪದ್ಧತಿಗೆ ಪ್ರಕಾರವಾಗಿ ಅವರು ಸೂತಕವನ್ನು ಕಳ್ಕೊತಾರೆ. ಅಂಥ ಒಂದು ಸಂದರ್ಭದಲ್ಲೂ ಸಹ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಂದೇನಪ್ಪ ಅಂದರೆ, ಪ್ರತಿಯೊಬ್ಬರ ಮಹಿಳೆಯರಿಗೂ ಕೂಡ ಇದು ಪ್ರತಿ ತಿಂಗಳು ಇರೋವಂಥದ್ದೇ ನಮಗೆ ಮಂತ್ಲಿ ಟೈಮು. ಆ ಒಂದು ಟೈಮ್ನಲ್ಲೂ ಸಹ ನೀವು ಇನ್ನೇನು ನನಗೆ ಹಬ್ಬದ ದಿನ ಇದೆ, ಹಬ್ಬದ ಮಾರನೇ ದಿನ ಇದೆ, ಹಬ್ಬದ ಹಿಂದೆ ದಿನ ಇದೆ, ಈ ರೀತಿ ನಿಮ್ಮದು ನೋಡಿ ಮೆಚ್ಯೂರ್ಡು ನಿಮ್ಮದೇನು ಇವಾಗ ಮಂತ್ಲಿ ಸರ್ಕಲ್ ಅನ್ನೋವಂಥದ್ದು ಆ ಒಂದು ಇವಾಗ ವರಮಹಾಲಕ್ಷ್ಮಿ ಹಬ್ಬದ ಹಿಂದೆ ಮುಂದೆ ಏನಾನ ಬಂದಿತ್ತು ಅಂತಂದರೆ, ಆವಾಗ ನೀವು ಆ ವಾರ ಏನು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅನ್ನೋಂಥದ್ದು ಬಂದಿರುತ್ತಲ್ಲ, ಆ ವಾರವನ್ನು ಬಿಟ್ಟು ನೆಕ್ಸ್ಟ್ ವಾರಕ್ಕೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ, ನೀವು ಮನೆಯನ್ನೆಲ್ಲ ಶುಚಿಗೊಳಿಸ್ಕೊಳ್ಬೇಕಾಗುತ್ತೆ. ತದನಂತರದಲ್ಲಿ ನೀವು ಮನೆಗೆ ಮತ್ತೆ ಬೇಕಾಗಿರುವಂಥ ಸಾಮಗ್ರಿಗಳು ಮಹಿಳೆಯರ ಮೇಲೆ ತುಂಬ ಹೊರೆ ಅನ್ನೋಂತಿರುತ್ತೆ. ಆ ಟೆನ್ಷನಲ್ಲಿ ಬೇಗ ಆಗೋ ಸಾಧ್ಯತೆ ಕೂಡ ಇರುತ್ತೆ. ನೀವು ಅಷ್ಟು ಎಲ್ಲ ಅಷ್ಟೆಲ್ಲ ನೀವು ಖುಷಿಯಾಗಿ ಮಾಡಿ ಈ ರೀತಿ ನಿಮಗೆ ಪೀರಿಯಡ್ಸ್ ಅನ್ನೋವಂಥದ್ದು ಆಗೋಯ್ತು ಅಂತಂದರೆ ತುಂಬ ಮನಸ್ಸಿಗೆ ಬೇಜಾರು ಅನ್ನೋವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ನೀವು ಅದನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಪೂಜೆ ತಯಾರಿಯನ್ನು ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ಇನ್ನೊಂದು ಮತ್ತು ನಿಮಗೆ ಗೊತ್ತೇ ಇರೋದಿಲ್ಲ, ದೂರದ ರಿಲೇಷನ್ನು, ಇವಾಗ ನಿಮಗೆ ಹತ್ತಿರದ ರಿಲೇಕ್ಕಿಂತ ದೂರದ ರಿಲೇಷನ್ನು ನಿಮಗೇನೋ ಅವರು ನಮಗೇನೋ ಅವರು ಬೀಳೋದೇ ಇಲ್ಲ, ಸಂಬಂಧ ಬೀಳೋದೇ ಇಲ್ಲ ಅಂಥವರು ಮಾಡಬಹುದು ಸೂತಕಗಳು. ಮತ್ತು ಗರ್ಭಿಣಿ ಸ್ತ್ರೀಯರು ಕೂಡ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾವ ಒಂದು ಸಂದರ್ಭ ಅಂತಂದರೆ, ನಿಮಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ 5 ತುಂಬುತ್ತೆ, ಇಲ್ಲ 4 ತುಂಬಿ 5ಕ್ಕೆ ಬೀಳುತ್ತೆ ಅನ್ನೋವಂಥವ್ರು, ಮತ್ತು 3 ತುಂಬಿ 4ಕ್ಕೆ ಬಿದ್ದರೂ ಕೂಡ ನೀವು ಆ ಒಂದು ಸಂದರ್ಭದಲ್ಲಿ ಹಬ್ಬವನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ, ನೀವೇ ಒಂದು ಪುಟ್ಟ ಲಕ್ಷ್ಮಿಯನ್ನು ಇಟ್ಕೊಂಡಿರ್ತೀರಿ. ಹಾಗಾಗಿ ನೀವೇ ಒಂದು ದೇವತಾ ಸ್ವರೂಪವಾಗಿರ್ತೀರಿ. ಹಾಗಾಗಿ ಆ ಒಂದು ಸಂದರ್ಭದಲ್ಲೂ ಸಹ ನೀವು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ, ಒಬ್ಬೊಬ್ಬರಿಗೆ ಲೇಜಿನೆಸ್ ಅನ್ನೋವಂಥದ್ದು ಇರುತ್ತೆ, ಒಬ್ಬೊಬ್ಬರಿಗೆ ವಾಮಿಟಿಂಗು, ಅವ್ರಿಗೆ ಬೆಡ್ ರೆಸ್ಟನ್ನು ಹೇಳಿರ್ತಾರೆ, ಕೆಲವೊಬ್ಬರಿಗೆ ಅನಾರೋಗ್ಯ ಅನ್ನೋವಂಥದ್ದು ಇರುತ್ತೆ, ಅವ್ರಿಗೆ ಏನೂ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಏನಂತಂದರೆ, ಇದು ಒಂದು ವ್ರತದ ರೀತಿಯಲ್ಲಿ ನಾವು ಆಚರಿಸ್ಬೇಕಾಗತ್ತೆ. ಆಡಂಬರವಾಗಿ ಮಾಡೋದು ಏನು ಬೇಡ. ಯಾಕಂದರೆ ನಾವು ಆಡಂಬರವಾಗಿ ಮಾಡಬೇಕು. ಆಡಂಬರವಾಗಿ ಮಾಡಿದಷ್ಟು ಮತ್ತೆ ಬೇರೆಯವರ ದೃಷ್ಟಿ ಅನ್ನೋವಂಥದ್ದು ನಮ್ಮ ಮನೆ ಮೇಲೆ ಬಿದ್ದಾಗ ಅದರಿಂದ ನಮಗೆ ಒಳಿತನ್ನೋಕ್ಕಿಂತ ನಮಗೆ ಕೆಟ್ಟದ್ದೇ ಆಗುತ್ತೆ. ಯಾಕಂದರೆ ಕಣ್ಣು ದೃಷ್ಟಿ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ನಮಗೆ ತಗಲುವಂಥದ್ದು. ಹಾಗಾಗಿ ನೀವು ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆಯೋ ಅಷ್ಟೇ ಸರಳವಾಗಿ ನಿಮ್ಮ ಈ ಒಂದು ಹಬ್ಬಕ್ಕೆ ನೀವು ಯಾರ್ದೋ ಹತ್ರಕ್ಕೂ ಸಾಲವನ್ನು ಮಾಡಬಾರ್ದು. ನಿಮ್ಮ ಹತ್ರ ಇರುವಂಥ ದುಡ್ಡಲ್ಲಿ ಎಷ್ಟಾಗುತ್ತೋ ಅಷ್ಟೇ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಹೇಳ್ತೀನಿ. ಯಾರು ಮಾಡಲೇಬೇಕು ಅಪ್ಪ ಅನ್ನೋವಂಥವ್ರು, ನಿಮಗೆ ನಮಗೆ ದುಡ್ಡಿನ ಒಂದು ಸಮಸ್ಯೆ ಮತ್ತು ಹಣದ ಮುಗ್ಗಟ್ಟು ಅನ್ನೋದು ಇದೆ, ನಮಗೆ ಎಷ್ಟೇ ಏನೇ ಮಾಡಿದ್ರೂ ಸಕ್ಸಸ್ ಅನ್ನೋದಿಲ್ಲ ಅನ್ನೋವಂಥವ್ರು ಖಂಡಿತವಾಗಲೂ ಈ ಹಬ್ಬವನ್ನು ಸರಳವಾಗಿ ನೀವು ಕಳಶವನ್ನು ಇಟ್ಟು
ವ್ರತದ ರೀತಿಯಲ್ಲಿ ಮಾಡಲೇಬೇಕು. ಇವಾಗ ನಾನು ಸೂತಕದ ಇರೋದ್ರ ಬಗ್ಗೆನೂ ತಿಳಿಸಿದ್ನಲ್ವಾ, ಅಂಥವರು ಖಂಡಿತವಾಗ್ಲೂ ಪೂಜೆಯನ್ನು ಮಾಡಲೇಬೇಕು. ನೆಕ್ಸ್ಟ್ ವರ್ಷ ನಿಮಗೆ ತಾಯಿ ತುಂಬ ಒಳ್ಳೆಯದನ್ನು ಮಾಡಿ